ಇದ್ರಲ್ಲ. ಮತ್ತು ಇನ್ನೊಂದು ಮಾತಿನ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಫ್ರೀನೂ ಇರ್ತದೆ, ಸರ್ಕಾರಿ ಶಾಲೆಗಳು ಹೆಚ್ಚುಗಳು ಫ್ರೀ ಇದ್ದಂಗೆ ಅದ ಅಂದಾಗ ಯಾಕೆ ಬರ್ತಾ ಇದ್ದಾರೆ? ಇದಕ್ಕೆ ಇವತ್ತು ನಾವು ಪ್ರಶ್ನೆಗೆ ಉತ್ತರ ಹೋಗ್ಬೇಕಾಗಿದೆ. ಅಂದ್ರೆ ಇಲ್ಲಿ ಏನು ಕೊರತಿದಪ್ಪ ಅಂತಂದ್ರೆ ನಿಮಗೆ ಮತ್ತು ಸರಳವಾಗಿ ಹೇಳುವಂಥದ್ದು, ಇಲ್ಲಿಯ ಉದ್ಯೋಗ ಸಲುವಾಗಿ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರಪ್ಪ ಇವರು. ಯಾಕಂದ್ರೆ ಮನೆ ನಡಿಬೇಕಲ್ರಿ. ಆಯ್ತು ನಾವು ಬಿಸ್ಕಿಟ್ ಕೊಟ್ರಿ ಎಲ್ಲ ಮಾಡಿದ್ರಿ, ಅಡ್ಡಿ ಇಲ್ಲ, ಅದು ಊಟ ಹೆಂಗಿರ್ತದೆ ಬರ್ತದೆ, ಯಾವ ಕ್ವಾಲಿಟಿ ಏನೋ ಅದು ಮಾತು ಬೇಕಾಗಿರಲಿಲ್ಲ. ಯಾಕಂದ್ರೆ ಅದು ಸೆಕೆಂಡರಿ ವಿಷಯ. ಆದರೆ ಇಷ್ಟು ಕೊಟ್ಟು ಸಹಿತ ಮಕ್ಕಳು ಬಿಡ್ತಾ ಇದ್ದಾರೆ ಅಂದರೆ ಮುಖ್ಯ ಕಾರಣ ಇಲ್ಲೇ ನಿರುದ್ಯೋಗ ಸಮಸ್ಯೆ, ದುಡಿಲಾರದು ಕೆಲಸ ನಡೆಯೋದಿಲ್ಲ ಮನೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಸಮಸ್ಯೆ, ಪ್ರತಿಯೊಂದು ಈಗ ನಿಮ್ಗೆ ಹೇಳಿದಂಗೆ ಒಮ್ಮಿಟ್ಟು 100 ಸಲ ಹೇಳ್ತಾ ಇದ್ದೀವಿ, 90% ಜನ ಎಲ್ಲ ಕೂಲಿಕಾರರ ಮಕ್ಕಳು, ದುಡಿಯೋರ ಮಕ್ಕಳು ಸಾರಿಗೆ ಬರ್ತಾ ಇದ್ದಾರೆ. ಏನೋ ಬಿಸ್ಕಿಟ್ ಹೋಗ್ತದೆ ಮಧ್ಯಾಹ್ನದೊಂದು ಹೋದ್ರೆ ಆಯಿತು ಅಂತೇಳಿ ಈ ಒಂದು 8ನೇ ತನಕ, 8ನೇ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ 13-14ನೇ ವಯಸ್ಸು ತನಕ ಬರ್ತಾರೆ. 14ನೇ 15 16 ಅಥವಾ 15-16 ವರ್ಷಕ್ಕೆ ಒಂದು ದುಡಿಯೋ ಶಕ್ತಿ ಬಂದಿರ್ತದೆ. ಎಲ್ಲೋ ಕೂಲಿನೋ ಮತ್ತೇನೋ ಮಾಡೋದಕ್ಕೆ ಅಥವಾ ಮತ್ತೆ ಇನ್ನೇನೋ ಸಣ್ಣ ಕೆಲಸಗಳು ಮಾಡೋದಕ್ಕೆ ಹೋಗಿಬಿಡ್ತಾರೆ. ಅದು ಏನಂತೀರಿ ನೀವು, ಇದ್ರ ಜೊತೆ ಪ್ಯೂನ್ ಕೆಲಸನೂ ಆಗಿರ್ಬೋದು, ಮತ್ತೇನಾಗಿರ್ಬೋದು, ತೊಳೆ ಬಳಿ ಅನ್ನುವಂಥ ಕೆಲಸಗಳು ಹೋಗಿಬಿಡ್ತಾರೆ. ಮನೆ ನಡಿಬೇಕಲ್ರಿ ಅವ್ರದ್ದು. ಹಂಗೆ ಪ್ರತಿಯೊಂದು ಕುಟುಂಬದ ಪರಿಸ್ಥಿತಿ ಹಂಗದ್ರಿ. ತಂದೆ ತಾಯಿ ಬೀಕಿರ್ತಾರೆ, ಮನ್ಯಾಗ ಅಜ್ಜಿ ಬೀಕಿರ್ತಾರೆ, ರೋಗ ಏನು ಒಂದು ಕುಟುಂಬಕ್ಕೂ ಹಲವು ಸಮಸ್ಯೆಗಳು, ಒಂದು ಬದುಕಿಗೆ ಹಲವು ತೂತುಗಳು ಅಂದಾಗ ಆ ತೂತುಗಳು ಮುಚ್ಚೋದ್ರಲ್ಲೇ ಆರ್ಥಿಕ ತೂತುಗಳೆಲ್ಲ ಇವು ಅಭದ್ರತೆ ತೂತುಗಳು ಅವ್ರು ಮುಚ್ಚಿಸಲು ಶಾಲೆ ಬಿಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರ ಇಲ್ಲೇ ಉದ್ಯೋಗ ಸೃಷ್ಟಿ ಒಂದ ಮತ್ತು ಅಲ್ಲೇ ಬಂದು ನಿಲ್ಲುವಂಥದ್ದು. ಇಲ್ಲಿ ಯಾವ ಜಾದು ಇಲ್ಲ ರೀ, ಯಾವುದು ಮತ್ತೊಂದು ಇಲ್ಲ. ಯಾಕಪ್ಪ ಅಂತಂದ್ರೆ ನೀವು ಉದ್ಯೋಗ ಅವ್ರ ತಂದೆ ಮಾಡ್ತಾಯಿದ್ರೆ, ಅವ್ರು ಬದುಕು ನಡೀತಾ ಇದ್ರೆ ತಮ್ಮ ಮಕ್ಕಳನ್ನ ಯಾರೂ ಬಿಡಿಸೋದಿಲ್ಲ. ಇದು ಭಾಳ ನಾವು ಬೇಸಿಕ್ ಥಿಂಗ್ ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ ಬಿಸಿ ಊಟ ಕೊಡ್ತಾರೆ, ಮತ್ತೇನೋ ಅದು ಇನ್ನೂ ಆಗ್ಬೇಕಾದ್ರೆ ಹೆಚ್ಚು ಆಮದು ಬೇರೆ ಕ್ವಾಲಿಟಿ ಇನ್ನೂ ಹೆಚ್ಚು ಆಗ್ಬೇಕಾಗ್ಯದ. ಅದನ್ನು ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಅದು. ಯಾಕಂದ್ರೆ ನಮ್ಗೆ ಟ್ಯಾಕ್ಸ್ ತೊಗೊಳ್ತಾರೆ ಅವರು. ಇಲ್ಲಿ ಉಪಕಾರ ಪ್ರಶ್ನೆ ಇಲ್ಲ. ಯಾಕೆ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಪ್ರತಿ ವರ್ಷ ನಾವೆಲ್ಲರೂ ಕುಡ್ಕೊಂಡು ನಾವು ಹೆಚ್ಚು 4 ರಿಂದ 5 ಲಕ್ಷ ಕೋಟಿ ರೂಪಾಯಿ ನಾವು ಏನು ಕೊಡ್ತೀವಪ್ಪ ಅಂದ್ರೆ ಈ